ಹಾಯ್ ಎಲ್ರಿಗೂ. ಈ ಒಂದು ಪ್ರಾಡಕ್ಟ್ನ ಮಿಸ್ ಮಾಡ್ದೇನೆ ನಿಮ್ಮನೆಲ್ಲ ತರಿಸಿಟ್ಕೊಳ್ಳಿ. ಇದೇನಪ್ಪ ಅಂದ್ರೆ ಹಿತ್ತಾಳೆ ವಿಳ್ಯದೆಲೆ. ನಾವು ಸಾಮಾನ್ಯವಾಗಿ ಪೂಜೆ ಕಳಸಕ್ಕೆ ಮಾವಿನ ಎಲೆ, ವಿಳ್ಯದೆಲೆ, ದಾಸವಾಳದ ಎಲೆನ ಹಾಕಿಟ್ಟಿರ್ತೀವಿ. ಅದು 3-4 ದಿನ ಅಷ್ಟರಲ್ಲಿ ಬಾಡೋಗಿರುತ್ತೆ ಅಥವಾ ಒಣಗೋಗಿರುತ್ತೆ. ಆ ಥರ ಆಗೋದ್ರಿಂದ ಮನೇಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತಂತೆ. ಅದಕ್ಕೆ ಕೆಲವರು ದುಡ್ಡಿರೋರು ಬೆಳ್ಳಿ ವಿಳ್ಯದೆಲೆ ಆಗಿರ್ಬೋದು ಅಥವಾ ಬೆಳ್ಳಿ ಮಾವಿನ ಎಲೆನ ಮಾಡಿಸಿ ಇಟ್ಕೊಂಡಿರ್ತಾರೆ. ಆದರೆ ಅಷ್ಟೊಂದು ಅನುಕೂಲ ಇಲ್ಲದೆ ಇದ್ದವರು ಈ ಥರ ಹಿತ್ತಾಳೆ ಎಲೆನ ಪರ್ಚೇಸ್ ಮಾಡಿ, ನಾನು ಹಿತ್ತಾಳೆ ಎಲೆನ ತರಿಸಿದ್ದೀನಿ. ಇದರಲ್ಲಿ ಹಿತ್ತಾಳೆ ಮಾವಿನ ಎಲೆ ಕೂಡ ಇದೆ. ನಾನು ಲೋಟಕ್ಕೆ ಅಕ್ಕಿ ಹಾಕಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಕಾಣ್ತಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಲಕ್ಷ್ಮೀ ಕಳಸ ಅಂತ ಇದ್ದೇ ಇರುತ್ತೆ. ಆ ಲಕ್ಷ್ಮೀ ಕಳಸಕ್ಕೆ ಹಾಕಿಟ್ರೆ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಯಾರಿಗಾದ್ರೂ ಈ ಇನ್ಫಾರ್ಮೇಶನ್ ಮುಂಚೆನೆ ಗೊತ್ತಿತ್ತು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾರಿಗಾದ್ರೂ ಇದ್ರ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಫಾಲೋ ಮಾಡಿ ಹಾಗೂ ಲಿಂಕ್ ಅಂತ ಕಮೆಂಟ್ ಮಾಡಿ. ಮಿಸ್ ಮಾಡದೆ ಈ ಒಂದು ಪ್ರಾಡಕ್ಟ್ ಅನ್ನ ನಿಮ್ಮನೆಲ್ಲೂ ತರಿಸ್ಕೊಂಡು ಇಟ್ಕೊಳ್ಳಿ. ತುಂಬಾನೇ ಅನುಕೂಲ ಆಗುತ್ತೆ. ಹ್ಯಾಪಿ ಶಾಪಿಂಗ್.